ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಒಂದು ರೆಡ್ ಕಲರ್ದು ಮಣಿ ಮತ್ತು ಹಸಿರು ಕಲರ್ದು ಮಣಿ ಇದೆ ಕಾಣ್ತಾ ಇದಾವೆ. ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಪಿಕ್ ಮಾಡಿರಿ. ದ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳ ನೀವೇ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ನಿಮ್ಗೆ ಯಾವ್ದು ಅಟ್ರಾಕ್ಟೆಡ್ ಪಟ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡ್ರಿ, ವಿಚಾರ ಮಾಡಬೇಡ್ರಿ. ಓಕೆ, ದಿಸ್ ಇಸ್ ಅ ಟೈಮ್ಲೆಸ್ ಕಲೆಕ್ಟಿವ್ ಮತ್ತು ಜನರಲ್ ರೀಡಿಂಗ್ ಐತಿ. ನಿಮ್ಗೆ ಏನು ರೆಸೊನೇಟ್ ಆಗಿ ಅಷ್ಟೇ ತೊಗೊಳ್ರಿ, ಉಳಿದಿದ್ದನ್ನು ಬಿಡ್ರಿ. ಇದು ಫೈಲ್ ನಂಬರ್ 1, ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2 ಅಥವಾ ರೆಡ್ ಕಲರ್, ಇದು ಗ್ರೀನ್ ಕಲರ್. ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡಿರಿ. ಓಕೆ, ಪಾಸ್ ಮಾಡಿರಿ, ಸೆಲೆಕ್ಟ್ ಮಾಡಿರಿ ಪಟ್ ಅಂತ. ಇದು ರೆಡ್ ಕಲರ್ ಯಾರು ತೊಗೊಂಡಿರಲ್ಲ ಅವ್ರದ್ದು ಏನು ಬಂದಿದೆ ನೋಡೋಣ. ನಿಮ್ದು ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಒಳಗೆ ಅವ್ರದ್ದು ಏನು ಬಂದಿದೆ ಅಂದ್ರೆ, ಅವರ ಟ್ರಾವೆಲಿಂಗ್ ಮಾಡ್ಕೊಂಡು ನಿಮ್ಮ ಜೋಡಿ ಬಂದು ಭೇಟಿ ಆಗ್ಬೇಕಂತ ವಿಚಾರ ಮಾಡ್ತಿದ್ದಾರೆ. ಸಡನ್ನಾಗಿ ಮೂಮೆಂಟ್ ಟ್ರಾವೆಲಿಂಗ್ ಇರ್ತದೆ, ಅದು ನಿಮಗೆ ಸರ್ಪ್ರೈಸ್ ಇರ್ಬೋದು. ಅಥವಾ ಇಲ್ಲ ಸಡನ್ನಾಗಿ ಅವರೆಲ್ಲರೂ ಟ್ರಾವೆಲಿಂಗ್ ಮಾಡ್ಬೋದು, ಅವ್ರ ಜಾಬ್ ಸಲುವಾಗಿ ಅಥವಾ ಬೇರೆ ಏನಾದ್ರು ಕೆಲಸ ಬಂತಂತಂದ್ರೆ ಟ್ರಾವೆಲಿಂಗ್ ಮಾಡೋ ಚಾನ್ಸಸ್ ಐತಿ. ಇನ್ನೊಂದು ಏನಂತಂದ್ರೆ, ಸಡನ್ನಾಗಿ ಅವ್ರಿಗೆ ಏನಾದರೂ ಒಂದು ಏನಂತೀರಿ ಅವ್ರದ್ದು ಜೀವನ ಒಳಗೆ ಒಂಥರ ಚೇಂಜಸ್ ಬರೋಂಥ ಸುದ್ದಿಗಳನ್ನ ಅವ್ರು ಕೇಳ್ತಾರೆ. ಈ ಇಷ್ಟು ದಿನ ಏನು ಸ್ಟ್ರಗಲ್ ಮಾಡ್ತಿದ್ರಲ್ಲ ಅದಕ್ಕೊಂದು ಆಶಾ ಕಿರಣ ಮೂಡ್ತಾ ಇದೆ ಅವ್ರ ಜೀವನದಲ್ಲಿ. ಸೊ ಅದನ್ನು ಕ್ಲಾರಿಫೈ ಮಾಡೋಣ. ಟ್ರಾವೆಲಿಂಗ್ ಅಂದರೆ ಎಲ್ಲಿ ನಿಮ್ಮ ಕಡೆ ಬರ್ತಿದಾರ ಅಥವಾ ಬೇರೆ ಕಡೆ ಎಲ್ಲ ನಿಮ್ಮಿಂದ ದೂರ ಹೋಗ್ತಿದಾರ. ಎಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕೆ ಕ್ಲಾರಿಫೈ ದ ಟ್ರಾವೆಲಿಂಗ್. ಸೊ ಇವರಿಗೆ 8 ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರಾವೆಲಿಂಗ್ ಮಾಡ್ಕೊಂಡು ಮತ್ತೆ ವೀಲ್ ಆಫ್ ಫಾರ್ಚೂನ್ ಬಂತು ನೋಡ್ರಿ. ಗುಡ್ ಲಕ್ ನಿಮ್ಮ ಕಡೆ ಬರ್ತಿದಾರೆ. ಅವ್ರಿಗೆ ಒಂದು ಲಕ್ನ ಚಾನ್ಸ್ ಚೇಂಜ್ ಆಗ್ತಾ ಇದೆ ಅವ್ರ ಜೀವನದೊಳಗೆ. ಸೊ ಅವ್ರು ಏನಿತ್ತಲ್ಲ ನಿಮ್ಮ ಕಡೆನೇ ಬರಬೇಕಂತ ವಿಚಾರ ಮಾಡ್ತಿದ್ದಾರೆ ಅವರು. ಓಕೆ, ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ ಅವ್ರಿಗೆ ಜಾಬ್ ಗಿಬ್ ಇಲ್ಲ. ನಿಮ್ಮ ಪರ್ಸನ್ನಿಗೆ ಜಾಬ್ ಇಲ್ಲ, ಏನಾದರೂ ಅವ್ರಿಗೊಂದು ಬ್ಯಾಡ್ ಲಕ್ ನಡೀತಿತ್ತು ಜೀವನದೊಳಗೆ ಅಂದ್ರೆ ಸಮ್ ಗುಡ್ ಲಕ್ ಈಸ್ ಕಮ್ಮಿಂಗ್. ಸಡನ್ ನ್ಯೂಸ್, ಸಡನ್ನಾಗಿ ಏನೋ ಜಾಬ್ ಅಪ್ಲೈ ಮಾಡಿರ್ತಾರೆ, ಅದನ್ನು ಮರ್ತಾ ಬಿಟ್ಟಿರ್ತಾರೆ, ಯಾಕೋ ಬರಲಿಲ್ಲ ಬಿಡು ನನಗದಂತಂದು ಸಡನ್ನ ಅವ್ರಿಗೆ ಒಳ್ಳೆ ನ್ಯೂಸ್ ಬರ್ತದೆ. ಅಥವಾ ನಿಮಗೇನು ಹೇಳಿರಂಗಿಲ್ಲ ಏನಿಲ್ಲ, ನಾನು ಬರ್ತೇನೆ ಬೆಟ್ಟ ಹಾಕೇನಂತ ಸಡನ್ನಾಗೆ ಬರ್ತಾರೆ, ಸರ್ಪ್ರೈಸ್. ಓಕೆ, ಇಷ್ಟು ದಿನ ನಿಮ್ಮ ಜೋಡಿ ಮಾಡ್ಬೇಕು ಅಥವಾ ಜೀವನದೊಳಗೆ ಏನೋ ಒಂದು ಡ್ರೀಮ್ ಕಾಣ್ತಿದ್ರೆ, ಬರೀ ಡ್ರೀಮಿಂದ ಅಂದ್ರೆ ಬರೀ ಇಮ್ಯಾಜಿನರಿ ವರ್ಲ್ಡ್ ಒಳಗೆ ಇರ್ತಿದ್ರೆ, ಬರೀ ಮ್ಯಾನಿಫೆಸ್ಟ್ ಈಗ ಅದನ್ನು ಆ್ಯಕ್ಷನ್ ತೊಗೊತಾರೆ. ಸೊ ದಿಸ್ ಇಸ್ ಆ್ಯಕ್ಷನ್ ಕಾರ್ಡ್. ಓಕೆ, ಆ್ಯಕ್ಷನ್ ಅಪಾರ್ಚುನಿಟೀಸ್ ಬರ್ತಾವೆ ಅವ್ರ ಜೀವನದಾಗ ಈಗ. ಆದರೆ ಸ್ಪಿರಿಚುವಲ್ ಗ್ರೋತ್ ಕಮ್ಮಿ ಆಗ್ತದೆ ಅವರಿಗೆ. ಮತ್ತು ಆಧ್ಯಾತ್ಮಿಕವಾಗಿ ಕಮ್ಮಿ ಮಾಡಿ ಪ್ರಾಕ್ಟಿಕಲ್ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಳ್ರಿ. ಓಕೆ, ಏನಾದರೂ ಇಶ್ಯೂಸ್ ಎಲ್ಲ ಬಂದಿದ್ವು ಅಂದರೆ ಅವನ್ನೆಲ್ಲ ಅವಾಯ್ಡ್ ಮಾಡ್ಕೊತಾರೆ. ಅದ್ರ ನಡುವೆ ನಿಮ್ಮಿಬ್ಬರ ನಡುವೆ ಏನಾದರೂ ಬಂದರೆ, ಏನಾದರೂ ಬ್ಯಾಡ್ ಆಗಿದ್ದ ವಿಷಯಗಳು ಯಾರಾದರೂ ಅಡ್ಡ ಬಂದ್ರಂದ್ರೆ ಅದಕ್ಕೆ ಅವರು ಸ್ಟೆಪ್ ತೊಗೊತಾರೆ. ಸೊ ಟ್ರಾವೆಲಿಂಗ್ ಕಾರ್ಡ್ ಇದೆ. ಓಕೆ, ಸೊ ಗ್ರೀನ್ ಕಲರ್ದ ಯಾರು ಸೆಲೆಕ್ಟ್ ಮಾಡಿರಿ ಅವ್ರಿಗೇನಿದೆ ರೆಬಲ್. ಓಕೆ, ನಿಮ್ಮಿಬ್ಬರ ನಡುವೆ ಏನಾದರೂ ಒಂದು ಏನಂತೀವಿ ಅಡೆತಡೆಗಳಿದ್ವು ಅಂದ್ರೆ, ಬಂಧನಗಳಿದ್ವು ಅಂತಂದ್ರೆ ಅದನ್ನೆಲ್ಲ ಬಿಟ್ಕೊಟ್ಟು ನಾನು ನಿಮ್ಮ ಜೋಡಿ ಬರ್ತೇನೆ ಅಂತಂದು ಬರಲಿಕ್ಕೆ ಅವರು ವಿಚಾರ ಮಾಡ್ತಿದ್ದಾರೆ. ಅವರು ಆ್ಯಕ್ಷನ್ ತೊಗೊಳ್ಲಿಕ್ಕೂ ಮಾಡ್ತಿದ್ದಾರೆ. ದಿಸ್ ಇಸ್ ಅ ಮೇಜರ್ ಅರ್ಕನ. ತಮ್ಮ ದೂರದೃಷ್ಟಿಯಿಂದ ವಿಚಾರ ಮಾಡಿ, ನಾನು ಇಷ್ಟು ದಿನ ಎಲ್ಲಿ ಸಿಕ್ಕೊಂಡಿದ್ದೆ, ಏನು ಮಾಡ್ತಿದ್ದೆ, ನಮ್ಮಿಬ್ಬರ ನಡುವೆ ನಿಮ್ಮ ಪರ್ಸನ್ ಹೇಳಕತ್ತೇನಲ್ಲ ಅದಕ್ಕೆ ಹೇಳ್ತಿದ್ದೇನೆ. ನಮ್ಮಿಬ್ಬರ ನಡುವೆ ಎಲ್ಲಿ ನಮ್ಮದು ಕತ್ಲಾಗಿತ್ತು, ನಮ್ಮ ಜೀವನ ಎಲ್ಲಿ ಅಡೆತಡೆಗಳು ಬರ್ತಿದ್ವು, ಅದಕ್ಕೊಂದು ದಾರಿ ಹುಡುಕ್ತಿದ್ದಾರೆ. ನಿಮ್ಮ ಇದ್ರೊಳಗಿಂದ ನಿಮ್ಮದು ಒಂದು ರಿಲೇಷನ್ಶಿಪ್ಪಿಗೆ ಒಂದು ಒಳ್ಳೇದು ಆಗಲಿ ಅಂತಂದು ದಾರಿ ಹುಡುಕ್ತಿದ್ದಾರೆ. ಸ್ವಲ್ಪ ಅರಗೆಂಟ್ ಇರ್ಬೇಕು ಮನುಷ್ಯ, ಭಾಳ ಸ್ಟ್ರಿಕ್ಟ್ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಮನುಷ್ಯ ಇರ್ಬೋದು ಇವರು. ಇಲ್ಲೇ ವೃಷಭ ರಾಶಿ ಮತ್ತು ಸಿಂಹ ರಾಶಿ ಮತ್ತು ಧನುರಾಶಿ ಇರೋ ಅಂಥ ಪಾರ್ಟ್ನರ್ಸ್ ಇರ್ಬೋದು. ನೀವು ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಸ್ ಇರ್ಬೋದು ಆ ರಾಶಿಯರು. ಇಲ್ಲಿ ಬಂಧನಗಳು ಬಿಡಿಸ್ಕೊಂಬರ್ಬೇಕಂದ್ರೆ ಇಲ್ಲಿ ಅವ್ರ ಮನೆಯೊಳಗೆ ಅವ್ರ ಮದರ್ ಅಥವಾ ಮದರ್ಲಿ ಫಿಗರ್ ಅಥವಾ ಬೇರೆ ಯಾರೋ ಹೆಣ್ಮಗಳು ಅವ್ರನ್ನ ಭಾಳ ಅಂದ್ರೆ ಅವ್ರು ಏನು ಬಾಸಿಂಗ್ ನೇಚರ್ ಒಳಗೆ ಅವ್ರು ಹಿಡ್ಕೊಂಡಾರ ಅವ್ರನ್ನ. ಬಟ್ ಅವ್ರು ಚಲೋ ಇಲ್ಲ, ಅವ್ರ ಜೀವನಕ್ಕೆ ಅವ್ರಿಂದ ಅವ್ರಿಗೇನು ಒಳ್ಳೇದಾಗೋದಿಲ್ಲ ಅವ್ರಿಗೆ. ಬಟ್ ದಟ್ ಪರ್ಸನ್ ಇವ್ರ ಜೊತೆಗೆ ಅವ್ರಿಗೆ ಏನು ಹಿಡ್ಕೊಂಡಾರಲ್ಲ ಅದನ್ನು ಅವ್ರು ಎಮೋಷನಲಿ ಹಿಡ್ಕೊಂಡಾರ, ಅಥವಾ ಬಂಧನ ಒಳಗೆ ಅವ್ರನ್ನ ನಿಮ್ಮ ಕಡೆ ಬರ್ಲಾರ್ದಂಗೆ ಏನು ಹಿಡ್ಕೊಂಡಾರ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಿಗೆ ಅದಕ್ಕೆ ಬೇಡ ಅಂತದಾರ, ಅದಕ್ಕೆ ಓಕೆ ಅಂತ ಇಲ್ಲ ಅವರು ಆ ಪರ್ಸನ್ ಅದಾರಲ್ಲ, ದಟ್ ಪರ್ಸನ್ ಈಸ್ ನಾಟ್ ಗುಡ್. ಭಾಳ ಮ್ಯಾನೇಜ್ಮೆಂಟ್ ತಮ್ಮ ಸ್ವಾರ್ಥಿ ಇದಾರೆ, ಭಾಳ ಅವ್ರು ಸ್ವಾರ್ಥಿ ಪರ್ಸನ್ ಅದಾರ ಅವ್ರು. ಇಲ್ಲಿ ನಿಮ್ಮ ಪರ್ಸನ್ ಹಿಡ್ಕೊಂಡ್ರೆ. ಸೊ ಈಗ ಅವ್ರು ಏನು ಮಾಡ್ತಾರಂದ್ರೆ ಅದನ್ನು ದಾಟಿ ಅವ್ರ ಮಾತು ಮೀರಿ ನಿಮ್ಮ ಕಡೆ ಬರಲಿಕ್ಕೆ, ಅಥವಾ ಇಲ್ಲ ನಾನು ಇಷ್ಟು ದಿನ ಮಾಡಿದ ತಪ್ಪ, ನಾನು ಇನ್ನೊಬ್ರ ಕೈಗೆ ನಾನು ಜೀವನ ಕೊಡಬಾರ್ದು ಅಂತಂದು
ಹೊರಗೆ ಬರ್ತಾರೆ. ಸಿ ಇವರಿಂದ ಮೂವ್ ಆನ್ ಆಗ್ತಾರೆ ಅವರು, ಅಂದರೆ ಅವ್ರನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಯಾರಾದರೂ ಅವರಿಗೆ ಹೆಲ್ಪ್ ಕೇಳಾಕತ್ತಿದ್ರೆ ಹೆಲ್ಪನ್ನ ಆಕ್ಸೆಪ್ಟ್ ಮಾಡ್ಕೊತಾರೆ. ನೀವು ಯಾರಾದರೂ ಅವ್ರಿಗೆ ಹೆಲ್ಪ್ ಮಾಡೋಕೆ ಹೋದರೆ ಆಕ್ಸೆಪ್ಟ್ ಮಾಡ್ಕೊಳಾಗ ಸ್ಥಿತಿ. ಇಷ್ಟು ದಿನ ಹೆಲ್ಪ್ ಆಕ್ಸೆಪ್ಟ್ ನಾ ಮಾಡಿದ್ದೆ ಕರೆಕ್ಟ್ ಅನ್ನೋದು ಇದ್ರಾಗಿದ್ರು ಅವರು. ಈಗಿಲ್ಲ, ಸ್ವಲ್ಪ ಇಲ್ಲ ನೀವು ಮಾಡ್ತಿರೋದು ಹಿಂಗಲ್ಲಪ್ಪ, ನೀವು ಸ್ವಲ್ಪ ಹಿಂಗೆ ಮಾಡು. ನಾನು ಹೆಣ್ಮಗಳಿಂದ ಅಪ್ಪ ಅಮ್ಮ ಅಂತೀನಿ, ಅವನು ಅಂತೀನಿ. ಸೊ ಅದನ್ನು ಜಂಡ್ರ ಏನು ನೋಡೋಕೆ ಹೋಗ್ಬೇಡ್ರಿ, ಯಾವ ಸ್ತ್ರೀಲಿಂಗ ಪುಲ್ಲಿಂಗ ಅವನು ಅವಳು ಅಂದ್ರೆ ಎಲ್ಲರಿಗೂ ಒಂದೇ ತಿಳ್ಕೊಂಬಿಡ್ರಿ. ಇಲ್ಲಿ ಜೆಂಡರ್ ಸ್ಪೆಸಿಫಿಕ್ ಇಲ್ಲ ರೀಡಿಂಗ್ ಒಳಗೆ. ಓಕೆ, ಇಲ್ಲಿ ಈ ವ್ಯಕ್ತಿ ಇಷ್ಟು ದಿನ ನಾನು ಅರೋಗೆಂಟಾಗಿ ನಾ ಹೇಳಿದ್ದ ಕರೆಕ್ಟ್ ಯಾರು ಉಳ್ದಿದ್ದೇನಿಲ್ಲ ಅಂದ್ರೆ ಈಗಿಲ್ಲ, ಅವ್ರಿಗೆ ಗೊತ್ತಾಗೈತಿ ನಾ ಏನು ಮಾಡಕತ್ತಿದ್ದೆ ಅಂದು. ಯಾರಾದ್ರಿಗೆ ಹೆಲ್ಪ್ ಮಾಡೋ ಬಂದರೆ ಹಿಲ್ ಬಿ ಹಂಬಲ್. ಈಗ ಸ್ವಲ್ಪ ತಗ್ಗಿ ಬಗ್ಗೆ ನಡೆದು ಓಕೆ ನೀವು ಹೆಲ್ಪ್ ಕೊಳ್ತೀರಿ, ನೀವು ಹೇಳಿದ ಮಾತು ನಾ ಕೇಳ್ತೇನೆ ಅನ್ನೋ ಪರಿಸ್ಥಿತಿಗೆ ಬರ್ತಾರೆ, ಹೀಲಿಂಗ್ ಆಗ್ತದಾರ. ನೀವೇ ತಪ್ಪೇನಾರ ಮಾಡಿದ್ರಂದ್ರೆ ಅಂದ್ರೆ ಈಗ ಒಂದು ಸ್ವಲ್ಪ ಫರ್ಗಿವ್ನೆಸ್ಸಿಗೆ ಬರ್ತದಾರ, ನಿಮಗೆ ಕ್ಷಮಿಸೋದಂತಾರೆ ಬರ್ತದಾರ, ಆ ಎನರ್ಜಿಗೆ ಬರ್ತದಾರ ಅಂದರೆ ಸೆನ್ಸ್. ತಮ್ಮದು ಆಗಿದ್ದಂತಹ ದುಃಖಗಳನ್ನು, ನಿಮ್ಮಿಬ್ಬರ ನಡುವಿನ ಆಗಿದ್ದ ಮನಸ್ತಾಪಗಳನ್ನು ಮರೆತು ನಿಮ್ಮ ಕಡೆ ಬರ್ತಾ ಇದ್ದಾರೆ. ಸೊ ಎರಡು ಎನರ್ಜಿನೂ ಚೆನ್ನಾಗಿ ಅದಾವೆ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. 9ನೇ ತಾರೀಕಿಗೆ ಲೈವ್ ಬರ್ತಿದ್ದೀನಿ, ಅವತ್ತು ಬರ್ರಿ ಎಲ್ಲರೂ. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.